ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹ್ಯಾರಿ ವ್ಲಾಗ್ಸ್ ಗೈಸ್. ನಿನ್ನೆ ಮ್ಯಾಚ್ ಅಂತೂ ಕ್ರೇಜಿ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಸ್ಮೃತಿ ಮಂದನ್ ಅವರು ಟಾಸ್ ಗೆದ್ದು ಬೌಲಿಂಗ್ ಚೂಸ್ ಮಾಡಿದ್ರು. ಅಂಡ್ ದೆನ್ ಬೌಲಿಂಗ್ ಅಲ್ಲಂತೂ ಕ್ರೇಜಿ ಸ್ಪೆಲ್ ಅಂತಾನೆ ಹೇಳ್ಬೋದು ಲಾರೆನ್ ಬೆಲ್ ಅವರಿಂದ. ವೇರ್ ಲಾರೆನ್ ಬೆಲ್ ಅವ್ರ ಜೊತೆ ಆಪರೇಟ್ ಮಾಡಕ್ಕೆ ಅರುಂಧತಿ ರೆಡ್ಡಿನ ಕಳಿಸ್ಬೇಕಿತ್ತು. ಅದೊಂದು ಮಿಸ್ಟೇಕ್ ಮಾಡಿದ್ರು ಸ್ಮೃತಿ ಮಂದನ್ ಅವರು. ಅಂಡ್ ಮತ್ತೆ ನೋಡೋದಾದ್ರೆ ಶ್ರೇಯಾಂಕ್ ಅವರು ಸಿಂಗಲ್ ವಿಕೆಟ್ ತಗೊಂಡ್ರು. ಅಂಡ್ ದೆನ್ ನಡ್ಡೆನ್ ಡಿ ಕ್ಲಾರ್ಕ್ ವಾಟ್ ಎ ಫಿನಿಶ್. ಬೌಲಿಂಗ್ ಅಲ್ಲೂ ಕ್ರೇಜಿಯಾಗಿ ಫಿನಿಶ್ ಮಾಡಿಕೊಟ್ರು, ಡೆತ್ ಓವರ್ಸ್ ಹಾಕಿ. ಆ್ಯಂಡ್ ದೆನ್ ನನಗಂತೂ ಪ್ರೇಮ ರಾವತ್ ಅವ್ರಿಗೆ ಓವರ್ ಕೊಡಬೇಕಿತ್ತು ಅಂತ ಅನ್ನಿಸ್ತಿತ್ತು. ಆನ್ ದ ಸ್ಕ್ರೀಸ್ ಲೆಫ್ಟ್ ಹ್ಯಾಂಡರ್ಸ್ ಇದ್ರು, ಬಟ್ ಇವ್ರ ಹತ್ರ ಕ್ರೇಜಿಯಾಗಿ ಗೂಗ್ಲೀಸು ಹಾಕ್ತಾರೆ. ಯುನೋ ಆ ಥರ ಲೆಗ್ ಸ್ಪಿನ್ನರ್ ಇದ್ದಾಗ ಸುಮ್ಮನೆ ಅವ್ರನ್ನ ಸ್ಟಾಪ್ ಮಾಡೋ ಬದಲು ಆಡಿಸ್ಬೋದಿತ್ತು. ಅಟ್ಲೀಸ್ಟ್ 2 ಓವರ್ ಟ್ರೈ ಮಾಡ್ಬೋದಿತ್ತು ಅಂತ ಅನಿಸ್ತಿತ್ತು. ಸೊ ಹೀಗೆ 154ಗೆ 6 ವಿಕೆಟ್ಸ್ ಬಿದ್ದು MI ಅವರು 155 ಟಾರ್ಗೆಟ್ ಕೊಟ್ಟರು ನಮಗೆ. RCB ಅಂತೂ ಸ್ಟಾರ್ಟಿಂಗ್ ಫಸ್ಟ್ 3 ಓವರ್ಸ್ ಬ್ಯಾಟಿಂಗಲ್ಲಂತೂ ಕ್ರೇಜಿಯಾಗೆ ಆಡಿದ್ರು. ಆ್ಯಂಡ್ ದೆನ್ ನನ್ನ ಪ್ರಕಾರ ಶಬ್ನಮ್ ಇಸ್ಮಾಯಿಲ್ ಅವರು ಅಷ್ಟು ಗ್ರೇಟಾಗಿ ಚೆನ್ನಾಗಿ ಬೌಲಿಂಗ್ ಆಗ್ತಿರ್ಬೇಕಾರೆ ಸ್ಮಿತಿ ಅವರು ಸ್ವಲ್ಪ ಸಿ ಆಫ್ ಮಾಡಿಕೊಂಡು ಬ್ಯಾಟಿಂಗ್ ಆಡ್ಬೋದಿತ್ತು. ಕೆಳಗಡೆ ಆಡಿಕೊಂಡು ನೆಕ್ಸ್ಟ್ ಓವರ್ ಟ್ರೈ ಮಾಡ್ಬೋದಿತ್ತು. ಶಾರ್ಟ್ಸ್ ಬೇಕೇ ಆಗಿದ್ದಿರಲಿಲ್ಲ. ನಮಗೆ ರಿಕ್ವೈರ್ಡ್ ರನ್ ರೇಟ್ ಬಂದ್ಬಿಟ್ಟು 7 ಸಮಥಿಂಗ್ ಇತ್ತು. ಆ್ಯಂಡ್ ಅವರಂತೂ ಸ್ಟ್ರೈಕ್ ರೊಟೇಟ್ ಮಾಡಿದರೆ ಸರಿ ಹೋಗ್ತಿತ್ತು. ಗ್ರೇಸ್ ಹ್ಯಾರಿಸ್ ಅಂತೂ ಕ್ರೇಜಿ ಫಾರ್ಮಲ್ಲಿ ಬ್ಯಾಟಿಂಗ್ ಆಡ್ತಿದ್ರು. ಸೊ ಇಫ್ ಸ್ಮಿತಿ ಅವರು ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದಿದ್ದರೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಅವರಿಬ್ಬರೇ ಕರ್ಕೊಂಡು ಓಪನಿಂಗ್ ಪಾರ್ಟ್ನರ್ಶಿಪ್ಪೇ ಬರ್ತಿತ್ತು ಅಂತ ಅಂದ್ಕೊಂಡಿದ್ದೆ. ದಟ್ಸ್ ವಾಟ್ ಬ್ಯಾಟಿಂಗಲ್ಲಿ ಇದು ಮಿಸ್ಟೇಕ್ ಆಯಿತು. ಆ್ಯಂಡ್ ದೆನ್ ಇದಾದಮೇಲೆ ಬಂದಿದ್ದು ಯಾವ ಪ್ಲೇಯರ್ಸು ಇಂಪ್ರೆಸ್ ಮಾಡಿಲ್ಲ ಅಂತ ಹೇಳ್ಬೋದು. ರಿಚಾ ಅವರು ಅಷ್ಟೇ ಬೇಗ ಔಟ್ ಆಗಿಬಿಟ್ರು. ಆ್ಯಂಡ್ ಹೇಮಲತಾ ದಯಾಲನ್ ತುಂಬ ಬಾಲ್ಸ್ ತಿಂದು ಜಸ್ಟ್ ಸಿಂಗಲ್ ಡಿಜಿಟ್ ರನ್ಸ್ ಜೊತೆಗೆ ಔಟ್ ಆಗಿಬಿಟ್ರು. ಆ್ಯಂಡ್ ದೆನ್ ರಾಧಾ ಯಾದವ್ ಅವರು ಅಷ್ಟೇ 1 ರನ್ಗೆ ಔಟ್ ಆದರು. ಅವ್ರಿಗಂತೂ ಕ್ರೇಜಿಯಾಗಿ ಡೆಲಿವರಿ ಹಾಕಿದ್ರು. ಅಮೆಲಿಯಾ ಕರ್ವ್ ಅವರು ಎಂಥ ಫ್ಯಾಂಟಾಸ್ಟಿಕ್ ಗೂಗ್ಲಿ ಅಂದರೆ ಅದು ಕ್ರೇಜಿಯಾಗಿ ಹಾಕಿದ್ರು. ಅರುಂಧತಿ ರೆಡ್ಡಿ ಅವರು ಕ್ರೇಜಿಯಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಅವರು 25 ಬಾಲ್ಸ್ ಕನ್ಸೀಡ್ ಮಾಡಿದ್ರು 20 ರನ್ಸ್ ಜೊತೆಗೆ ಅವ್ರು ನೆಡೆನ್ ಡಿ ಕ್ಲಾರ್ಕ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ದು ಕ್ರೇಜಿ ಅಂತ ಹೇಳ್ಬೋದು. ಆ ಟೈಪ್ ಆಫ್ ಸಿಚುವೇಶನ್ಸಲ್ಲಿ ಬಂದು ಸ್ಟ್ಯಾಂಡ್ ಔಟಾಗಿ ನಿಂತು ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ದು ಕ್ರೇಜಿ. ಆಮೇಲೆ ಪ್ರೇಮ ರಾವತ್ ಅವರು ಚೆನ್ನಾಗಿ ಆಡಿದ್ರು ಬ್ಯಾಟಿಂಗು. 19th ಓವರಲ್ಲಿ ಅವರೊಂದು 4 ಹೊಡೆದು ಕೊಟ್ಟು ನಮಗೆ ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಫೈನಲಿ ದ ಶೋ ಸ್ಟಾಪರ್ ಆದಂಥ ನೆಡ್ಡೆನ್ ಡಿ ಕ್ಲಾರ್ಕ್ ಅವರು ಕ್ರೇಜಿ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಕ್ಲಚ್ ನಾಕ್ ಅಂತಲೇ ಹೇಳ್ಬೋದು ಈ ಸೀಸನಲ್ಲಿ. ಆದರೂ ಆಗ್ಬಹುದು ಅಂತ ಟೈಲ್ಯಾಂಡರ್ಸ್ ಜೊತೆ ಸ್ಟ್ರೈಕ್ ರೊಟೇಟ್ ಮಾಡಿಕೊಂಡು ಕ್ರೇಜಿಯಾಗೆ ಆಡಿದ್ರು ಅಂತ ಹೇಳ್ಬೋದು. ಲಾಸ್ಟ್ ಓವರ್ ಅಂತೂ ಫಿನಿಶಿಂಗ್ ಅಂತೂ ಕ್ರೇಜಿ ಮಾಡಿದ್ರು. ಡಾಟ್ ಬಾಲ್ಸ್ ಬಿದ್ರೂ ಸರಿ ಹೋಪ್ ಬಿಡ್ದಿರಾ ಕ್ರೇಜಿಯಾಗಿ ಕ್ಲಚ್ ಶಾಟ್ಸ್ ಆಡಿ ಕ್ರೇಜಿಯಾಗಿ ಗೆಲ್ಸ್ಕೊಟ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಹೀಗೆ ನಡೀತು ನೆನ್ನೆ ಮ್ಯಾಚು. ಆ್ಯಂಡ್ ಅಟ್ ದ ಪ್ರೆಸೆಂಟ್ ಈಗ RCB ಅವರು ಚೇಂಜಸ್ ಮಾಡಬೇಕಾಗಿರೋದು 3 ಥಿಂಗ್ಸ್ ಅಂತಲೇ ಹೇಳ್ಬೋದು. ಲಾರಾ ಉಲ್ವಾರ್ಡ್ನ ಒಳಗಡೆ ತರಬೇಕು, ಬಿಕಾಸ್ ಬ್ಯಾಟಿಂಗ್ ಸ್ಟ್ರೆಂತ್ ಅಂತೂ ವೀಕ್ ಆಗಿಬಿಟ್ಟಿದೆ. ಬೌಲಿಂಗ್ ಅಂತೂ 8 ಬೌಲಿಂಗ್ ಆಪ್ಷನ್ಸ್ ಅಂತೂ ಬೇಕೇ ಆಗಲಿಲ್ಲ T20 ಫಾರ್ಮ್ಯಾಟಲ್ಲಿ. ಲಿನ್ಸಿ ಸ್ಮಿತ್ ಅವ್ರನ್ನ ಆಚೆ ಕೂರಿಸಿ ಇದೇ 2 ಓವರ್ಸು ಪ್ರೇಮ ರಾವತ್ ಅವ್ರಿಗೆ ಕೊಟ್ಟರೆ ಅವರು ಚೆನ್ನಾಗಿ ಸ್ಪೆಲ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಫ್ ಎಟ್ ಆಲ್ ಅವರು ಚೆನ್ನಾಗಿ ಹಾಕಿಲ್ಲ ಅಂದರೆ ಗ್ರೇಸ್ ಹ್ಯಾರಿಸ್ ಜೊತೆ 1-2 ಓವರ್ಸ್ ಮ್ಯಾನೇಜಬಲ್ಲೇ ಇದೆ. ಸೊ ಇದೊಂದು ಚೇಂಜ್ ಮಾಡಬೇಕು ಬ್ಯಾಟಿಂಗ್ ಸ್ಟ್ರೆಂಥನ್ ಮಾಡೋಕ್ಕೆ. ಆ್ಯಂಡ್ ದೆನ್ ಫೀಲ್ಡಿಂಗ್ ಅಂತೂ ವರ್ಸ್ಟ್ ಆಗಿದೆ, ಅದನ್ನು ಇಂಪ್ರೂವ್ ಮಾಡಬೇಕು. ಡೈರೆಕ್ಟ್ ಕ್ಯಾಚಸ್ನು ಬಿಡ್ತವ್ರೆ. ಸೊ ದಟ್ ಫೀಲ್ಡಿಂಗ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಸ್ಮೃತಿ ಮಂದನ್ ಅವರು ಒಂಚೂರು ಪೇಷನ್ಸ್ ತೋರಿಸಿ ಆಡಬೇಕು ಅಂತ ಅನಿಸುತ್ತೆ. ಗ್ರೇಸ್ ಹ್ಯಾರಿಸ್ ಅವರು ನೆನ್ನೆ ಬೌಂಡ್ರಿ ಮೇಲೆ ಬೌಂಡ್ರಿ ಹೊಡಿತಿರ್ಬೇಕಾದ್ರೆ ಅವರೊಂದು ಸ್ವಲ್ಪ ಮೆಚುರಿಟಿ ತೋರಿಸಿ ಸ್ಟ್ರೈಕ್ ರೊಟೇಟ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ದಟ್ಸ್ ವಾಟ್ ನನ್ನ ಪ್ರಕಾರ. ಈ 3 ಥಿಂಗ್ಸ್ ಇಂಪ್ರೂವ್ ಆದರೆ ಈ ಇಯರ್ ಈ ಟೂರ್ನಮೆಂಟ್ನ ವಿನ್ ಮಾಡ್ಬೋದು ಅಂತ ಅನ್ಕೊತಿದ್ದೀನಿ. ಆ್ಯಂಡ್ ದೆನ್ ಇವತ್ತಿನ ಮ್ಯಾಚ್ಗಳು ನೋಡೋದಾದರೆ ವಾರಿಯರ್ಸ್ ವರ್ಸಸ್ ಜೈಂಟ್ಸ್ ಟೀಮ್ ಅಂತೂ ಸ್ವಲ್ಪ ಫಂಬಲ್ ಇದೆ. ವಾರಿಯರ್ಸ್ ಗೆಲ್ಬೋದು ಅಂತ ಅನ್ಕೊತಿದ್ದೀನಿ. ಆ್ಯಂಡ್ ಇನ್ನೊಂದು ಮ್ಯಾಚ್ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ವರ್ಸಸ್ ಕ್ಯಾಪಿಟಲ್ಸ್. ಆ್ಯಂಡ್ ಈ ಮ್ಯಾಚ್ ಅಂತೂ ಕ್ರೇಜಿ ಇರುತ್ತೆ ಅಂತ ಅನ್ಕೊತೀನಿ. ಮುಂಬೈ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇರೋದ್ರಿಂದ ಸೊ ಟಯರ್ಡ್ ಆಗ್ತಾರೆ ಅಂತ ಅಂದ್ಕೊಂಡು ಕ್ಯಾಪಿಟಲ್ಸ್ ವಿನ್ ಆಗ್ತಾರೆ ಅಂತ ಅನ್ಕೊತಿದ್ದೀನಿ. ಆ್ಯಂಡ್ ಇದು ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ಆ್ಯಂಡ್ ದೆನ್ ಇನ್ನೂ ಏನಾದ್ರು WPL ಬಗ್ಗೆ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ದಟ್ಸ್ ಇಟ್ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.